ಪಿಯು ಕಾಲೇಜುಗಳಲ್ಲಿ ಬ್ಯಾನ್ ಇಲ್ಲ ಮೊಬೈಲ್. ಪಿಯು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಇದು ವಿದ್ಯಾರ್ಥಿಗಳು ಇನ್ನು ಮುಂದೆ ಬಳಸಬಹುದು ಮೊಬೈಲ್ ಫೋನ್. ಈಗಾಗಲೇ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ಅನ್ನ ಬಳಕೆ ಮಾಡುವಂಗಿಲ್ಲ ಅಂತ ಹೇಳಿ ಪಿಯು ಕಾಲೇಜುಗಳಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು. ಆದ್ರೆ ಈಗ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ ವಿದ್ಯಾರ್ಥಿಗಳಿಗೆ. ಎಸ್, ಈಗಾಗಲೇ ಲ್ಯಾಪ್ಟಾಪ್ ಮಾತ್ರ ಬ್ಯಾನ್ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಇನ್ನು ಮುಂದೆ ಬಳಕೆ ಇಲ್ಲ ಅಂತ ಹೇಳಿ ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು. ಈಗಾಗಲೇ ಈ ಒಂದು ಆದೇಶವನ್ನ ಕೂಡ ಕಾಲೇಜುಗಳಲ್ಲಿ ನೀಡಲಾಗಿತ್ತು. ಮೊಬೈಲ್ ಬ್ಯಾನ್ ಕುರಿತು ಪಿಯು ಬೋರ್ಡ್ ಒಂದು ಎಡವಟ್ಟನ್ನ ಕೂಡ ಮಾಡಿಕೊಂಡಿತ್ತು. ಬೋರ್ಡ್ ಸಿಬ್ಬಂದಿಯಿಂದಲೇ ಒಂದು ಮಹಾ ಎಡವಟ್ಟು ನಡೆಯಿತು ಅಂತಾನೆ ಹೇಳಲಾಗ್ತಿದೆ. ಬ್ಯಾಂಕ್ ನೌಕರರೇ ಎಚ್ಚರ ಎಚ್ಚರ, ಕೆಲಸದ ಸ್ಥಳದಲ್ಲೇ ಕಾದಿರ್ತಾನೆ ಯಮ, ನಿಮ್ಮ ಮೇಲೆ ಯಾವಾಗ ಬೇಕಾದ್ರೂ ಆಗಬಹುದು ಇನ್ ಮುಂದೆ ಅಟ್ಯಾಕ್. ಎಚ್ಚರ ಆಗಿರಿ, ಕೆಲಸದ ಸ್ಥಳದಲ್ಲೇ ಕಾದಿರ್ತಾನೆ ಯಮ, ನಿಮ್ಮ ಮೇಲೆ ಯಾವಾಗ ಬೇಕಾದ್ರೂ ಆಗಬಹುದು ಅಟ್ಯಾಕ್. ಬ್ಯಾಂಕ್ ಅಲ್ಲೇ ಗಾರ್ಡ್ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಗನ್ಮ್ಯಾನ್ ಕತ್ತಿಗೆ ಕಳ್ಳ ಮಚ್ಚಿನ ಇಟ್ಟುಕೊಟ್ಟಿರುವಂತಹ ಘಟನೆ ನಡೆದಿದೆ. ಎಲ್ಲರ ಎದುರೇ ಗಾರ್ಡ್ ಮೇಲೆ ಕಳ್ಳ ತನ್ನ ಅಟ್ಟಹಾಸವನ್ನ ಕೂಡ ಮೆರೆದಿದ್ದಾನೆ. 1 ಲಕ್ಷ ಹಣ ಕಿತ್ಕೊಂಡು ಕಳ್ಳ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾನೆ. ಹಲ್ಲೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹರಿಯಾಣದ ಭಿವಾನಿಯಲ್ಲಿ ನಡೆದಂತಹ ಘಟನೆ ಇದು. ಹಾಗಾಗಿ ಬ್ಯಾಂಕ್ ನೌಕರರೇ ನೀವು ಕೂಡ ಎಚ್ಚರದಿಂದ ಇರಬೇಕಾಗತ್ತೆ. ಕೆಲಸದ ಸ್ಥಳದಲ್ಲೇ ಇಲ್ಲಿ ಯಮ ಕಾದಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಬ್ಯಾಂಕ್ ನಲ್ಲೇ ಗಾರ್ಡ್ ಮೇಲೆ ಮಚ್ಚಿನಿಂದ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋದನ್ನ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಕಳ್ಳ ತನ್ನ ಒಂದು ಕರಾಮತ್ತನ್ನ ಯಾವ ರೀತಿಯಾಗಿ ತನ್ನ ಅಟ್ಟಹಾಸವನ್ನ ಹೇಗ್ ಮೆರೆದಿದ್ದಾನೆ ಅನ್ನುವಂತಹ ಸಂಪೂರ್ಣವಾದ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಇದು ಹರಿಯಾಣದ ಭಿವಾನಿಯಲ್ಲಿ ನಡೆದಿರುವಂತಹ ಘಟನೆ. ಹರಿಯಾಣದಲ್ಲಿ ಎಲ್ಲೋ ಆಯ್ತು ಅಂತ ಅಂದ್ಕೊಳ್ಳೋದು ಬೇಡ, ಇಲ್ಲೂ ಕೂಡ ಇಂತಹ ಘಟನೆಗಳು ಆಗಬಹುದು. ಹಾಗಾಗಿ ಬ್ಯಾಂಕ್ ಸಿಬ್ಬಂದಿಗಳೇ, ಅಧಿಕಾರಿಗಳೇ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರೇ ನೀವು ಕೂಡ ಎಚ್ಚರದಿಂದಿರಿ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಆಗಮಿಸಿ ಮಚ್ಚನ್ನ ಹಿಡ್ಕೊಂಡು ಬಂದು ಗಾರ್ಡ್ನ ಕತ್ತಿಗೆ ಯಾವ ರೀತಿಯಾಗಿ ಒಂದು ಹೊಡೆದಿರುವಂತಹ ಘಟನೆ ನಡೆದಿದೆ ಅನ್ನೋದನ್ನ ಗಮನಿಸಬಹುದು. ಇದು ಹರಿಯಾಣದ ಭಿವಾನಿಯಲ್ಲಿ ನಡೆದಿರುವಂತಹ ಘಟನೆ. ಹಲ್ಲೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.